ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಬೆಂಗಳೂರಿನ ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ವಿಷನೊರೆ ಕಾಣಿಸಿಕೊಂಡಿದೆ. ಸರ್ಕಾರ ಈ ಕೆರೆಯ ಪುನರುಜ್ಜೀವನಕ್ಕೆ ಖರ್ಚು ಮಾಡಿರುವ ಕೋಟ್ಯಾಂತರ ರೂಪಾಯಿ ಹಣವೆಲ್ಲ ಈಗ ನೀರು ಪಾಲಾಗಿದೆ. ಬಿಟ್ಟು ಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಈ ಕೆರೆಯ ಒಡಲಲ್ಲಿ ಅಡಗಿದ ವಿಷ ನೀರು ಹೊರಗಡೆ ಬರುತ್ತಿವೆ. ಫ್ಯಾಕ್ಟರಿಯ ಕೆಮಿಕಲ್ಗಳು ಸೇರಿರುವ ಈ ನೀರು ಉಕ್ಕಿ ಹರಿದು ಮತ್ತೆ ವಿಷನೊರೆ ಕಾಣಿಸಿಕೊಂಡಿದೆ. ವಿಷ ನೀರಿನಿಂದ ಕಾಯಿಲೆ, ಸೊಳ್ಳೆ ಕಾಟ, ಜನರಿಗೆ ಸಂಕಟ. ವಿಷ ನೀರಿನಿಂದ ಈ ಭಾಗದ ನಿವಾಸಿಗಳು ಈಗಾಗಲೇ ನಾನಾ ಕಾಯಿಲೆಗಳಿಗೆ ತುತ್ತಾಗ್ತಿದ್ದಾರೆ. ತಲೆನೋವು, ಮೈಗ್ರೇನ್, ಅಸ್ತಮಾ, ಕಫ ಸೇರಿ ನಾನಾ ಕಾಯಿಲೆಗಳು ಇವರಿಗೆ ಬರುತ್ತಿವೆ. ಜೊತೆಗೆ ಜಾನುವಾರುಗಳು ಸಹ ಇದೇ ನೀರನ್ನ ಕುಡಿದು ಸಾಯುತ್ತಿವೆ. ರಾತ್ರಿ ಆದ್ರೆ ಸಾಕು, ಈ ಕೊಳಚೆ ನೊರೆಯಿಂದ ಸೊಳ್ಳೆ ಕಾಟ ಕೂಡ ಶುರುವಾಗಿದೆಯಂತೆ. ಈಚೆಗೆ ಬಂದ ಮಳೆ, 2-3 ದಿನ ಮಳೆ ಏನ್ ಬರ್ತಾ ಇದೆ, ಈ ಮಳೆಯಿಂದ ಬೆಳ್ಳಂದೂರು ಕೆರೆ ಕಂಪ್ಲೀಟ್ ಆಗಿ ತುಂಬೋಗಿದೆ. ಅದಕ್ಕೆ ಕಾರಣ ಏನು ಅಂದ್ರೆ ಕಲುಷಿತ ನೀರನ್ನ ಹೆಚ್ಚಾಗಿ ಬಿಡ್ತಾ ಇದ್ದಾರೆ. ಕಲುಷಿತ ನೀರನ್ನ ಬಿಡ್ತಾ ಇರೋ ಪ್ರಮಾಣದಿಂದ ಇವತ್ತು ಮತ್ತೆ ಸುಮಾರು 10 ವರ್ಷಗಳ ಆದ ನಂತರ ಮತ್ತೆ ಈ ಬೆಳ್ಳಂದೂರು ಯಮಲೂರು ಕೋಡಿ ಕೆಳಗಡೆ, ಈ ಬ್ರಿಡ್ಜ್ ಕೆಳಗಡೆ ಮತ್ತೆ ನೊರೆ ಉದ್ಭವ ಆಗ್ತಾ ಇದೆ. ಇಷ್ಟು ವರ್ಷ ನೊರೆ ಕಾಣಿಸ್ತಾ ಇರಲಿಲ್ಲ, ಮತ್ತೆ ನೊರೆ ಕಾಣಿಸ್ಕೊತಾ ಇದೆ. ಮತ್ತೆ ಬೆಂಕಿನೂ ಹಚ್ಕೊಳ್ಳೋಂಥದ್ದು ಆಗ್ಬೋದು. ಅಂದ್ರೆ ಮತ್ತೆ ಕೆರೆ ಮಾಲಿನ್ಯ ಆಗಿದೆ, ಮತ್ತೆ ಪೊಲ್ಯೂಟೆಡ್ ಆಗಿದೆ. ಈ ಕೆರೆನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಈ ಭಾಗದ ಮೊದಲ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ಅವರು ಅವರ ಪ್ರಮಾಣ ವಚನ ಸ್ವೀಕರಿಸಿದಾಗ ಮೊದಲನೇ ದಿನನೇ ಅವ್ರು ಬಂದು ಇಲ್ಲಿ ಭೇಟಿ ನೀಡಿ ಕೆರೆನ ನಾನು 2-3 ವರ್ಷದಲ್ಲೇ ಕೆರೆನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸ್ತೀನಿ ಅಂತ ಹೇಳಿ ಇವತ್ತು ಅವ್ರ ಮಾತು ಕೊಟ್ಟಿದ್ರು. ಆದ್ರೆ ಇವತ್ತು ಅವರ ಮಾತನ್ನ ಮರೆತು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಇವತ್ತು ಬೆಳ್ಳಂದೂರು ಕೆರೆ ಇವತ್ತು ಹಾಳಾಗ್ತಾ ಇದೆ. ಇನ್ನು ಈ ಕೆರೆಯಲ್ಲಿ ಮತ್ತೆ ವಿಷನೊರೆ ಕಾಣಿಸಿಕೊಂಡ್ರು ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಭೇಟಿ ನೀಡಿಲ್ಲ, ಜನರ ಸಮಸ್ಯೆ ಆಲಿಸಿಲ್ಲ. ಬೆಳ್ಳಂದೂರು ಕೆರೆಯನ್ನ 2-3 ವರ್ಷದಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಮಾತು ಕೊಟ್ಟಿದ್ರು. ಆದ್ರೆ ಈವರೆಗೂ ಅವರ ಮಾತನ್ನ ಉಳಿಸಿಕೊಂಡಿಲ್ಲ. ಸಮಸ್ಯೆಗಳು ಹೆಚ್ಚುವ ಮೊದಲು ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಸಮಸ್ಯೆಯನ್ನ ಬಗೆಹರಿಸಿ ಎಂದು ಇಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.